ಸಮುದಾಯವೆಂದರೆ ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ ವಾಸಿಸುವ ಜನಸಮೂಹವನ್ನು ಸಮುದಾಯ ಎಂದಿದ್ದಾರೆ. ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ ವಾಸಿಸುವ ಜನಸಮೂಹವನ್ನು ಸಮುದಾಯ ಎಂದಿದ್ದಾರೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಫ್ರೆಂಚಿನ ತತ್ವಜ್ಞಾನಿಯಾಗಿದ್ದ ಆಗಸ್ಟ್ ಕಂತೆ ಅವರು ಜನವರಿ 19, 1798ರಲ್ಲಿ ಫ್ರಾನ್ಸ್ನಲ್ಲಿ ಜನ್ಮ ತಾಳಿದರು. ತಮ್ಮ ಸಂಪೂರ್ಣ ಶೈಕ್ಷಣಿಕ ಅಭ್ಯಾಸದಲ್ಲಿ ಹಲವಾರು ತೊಡಕುಗಳನ್ನು ಎದುರಿಸಿದರು. ಫ್ರಾನ್ಸ್ ವಿಶ್ವವಿದ್ಯಾಲಯದ ಪರೀಕ್ಷಾ ವಿಭಾಗದಲ್ಲಿ ನಿರಂತರವಾಗಿ ಅರ್ಹತೆಯನ್ನು ಸಾಧಿಸಿದರು. ಆಗಸ್ಟ್ ಕಾಂಟೆ ಅವರು ತಮ್ಮ ಪಾಸಿಟಿವ್ ಫಿಲಾಸಫಿ ಎಂಬ ಕೃತಿಯ ಮೂಲಕ ಸೋಷಿಯಾಲಜಿ ಎಂಬ ಪದವನ್ನು 1839ರಲ್ಲಿ ಮೊದಲು ಬಳಸಿ ಸಮಾಜದ ವೈಜ್ಞಾನಿಕ ಅಧ್ಯಯನವನ್ನೇ ಸಮಾಜಶಾಸ್ತ್ರವೆಂದು ಕರೆದರು. ಪ್ರಾಕೃತಿಕ ವಿಜ್ಞಾನಗಳು ಭೌತಿಕ ಜಗತ್ತಿನ ಸೂತ್ರ ವಿವರಿಸುವಂತೆ ಸಮಾಜ ವಿಜ್ಞಾನವು ಸಾಮಾಜಿಕ ಜಗತ್ತಿನ ಸೂತ್ರಗಳನ್ನು ವಿವರಿಸಬೇಕೆಂದು ಅವನ ಇಚ್ಛೆಯಾಗಿತ್ತು. ಆಗಸ್ಟ್ ಕಾಂಟೆ ಅವರು ಸಮಾಜಶಾಸ್ತ್ರವನ್ನು 2 ಭಾಗಗಳಾಗಿ ವಿಂಗಡಿಸಿದ್ದು ಅವುಗಳು ಯಾವುವೆಂದರೆ ಸಾಮಾಜಿಕ ಸ್ಥಿತಿಶಾಸ್ತ್ರ, ಸಾಮಾಜಿಕ ಚಲನಶಾಸ್ತ್ರ, ಕುಟುಂಬ ಅರ್ಥವ್ಯವಸ್ಥೆ, ಧರ್ಮ ಇನ್ನೂ ಮುಂತಾದ ಪ್ರಮುಖ ಸಂಸ್ಥೆಗಳ ಅಧ್ಯಯನಕ್ಕೆ ಸಾಮಾಜಿಕ ಸ್ಥಿತಿಶಾಸ್ತ್ರ ಅಗತ್ಯವಾಗಿದೆ. ಧರ್ಮಶಾಸ್ತ್ರೀಯ ಹಂತ, ಅಮೂರ್ತ ವೈಜ್ಞಾನಿಕ ಹಂತ. ಖಗೋಳಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಈ ಸಿದ್ಧಾಂತದ ಮೂಲ ಸಾಮಾಜಿಕ ವಿಜ್ಞಾನಗಳ ನಡುವಿನ ಪರಸ್ಪರ ಸಂಬಂಧ ಹಾಗೂ ಪ್ರತಿಪಾದಿಸಿದ್ದಾರೆ. ಸಮಾಜದ ಲಕ್ಷಣ. ಸಮಾಜವು ಸಮೂಹಗಳ ಸಮೂಹ. ಸಮಾಜವು ಸಾಮಾಜಿಕ ಸಂಬಂಧಗಳಿವೆ. ಸಮಾಜವು ಪರಸ್ಪರ ಅವಲಂಬನೆ. ಸಮಾಜವು ಗತಿಶೀಲವಾದುದು. ಹೋಲಿಕೆ ಅಥವಾ ಸಾಮ್ಯತೆ, ಹೋಲಿಕೆ ಅಥವಾ ವ್ಯತ್ಯಾಸಗಳು. ನಿಯಂತ್ರಣ ಸಾಧನವಾಗಿ ಹೋಲಿಕೆ ಅಥವಾ ವ್ಯತ್ಯಾಸಗಳು, ಸಹಕಾರ ಮತ್ತು ಶ್ರಮ ವಿಭಜನೆ, ಸಾಮಾಜಿಕ ನಿಯಂತ್ರಣ, ಪರಸ್ಪರ ಅವಲಂಬನೆ. ಸಮಾಜವು ಸಮೂಹಗಳ ಸಮೂಹ. ಸಮಾಜವು ಸಮೂಹಗಳ ಸಮೂಹ. ಸಮಾಜವು ಕುಟುಂಬ, ನೆರೆಹೊರೆ, ಗ್ರಾಮ, ನಗರ, ಧಾರ್ಮಿಕ ಸಂಘ, ಧಾರ್ಮಿಕ ಸಮೂಹ, ರಾಜಕೀಯ ಪಕ್ಷಗಳು ಮುಂತಾದ ಸಮೂಹಗಳನ್ನು ಹೊಂದಿರುವುದು. ಸಮಾಜವು ಕುಟುಂಬ, ನೆರೆಹೊರೆ, ಗ್ರಾಮ, ಸಂಘ, ಕಾರ್ಮಿಕ, ಧಾರ್ಮಿಕ ಪಕ್ಷಗಳು, ರಾಜಕೀಯ ಪಕ್ಷಗಳು ಮುಂತಾದವನ್ನು ಹೊಂದಿದೆ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಸಮಾಜವೆಂದರೆ ಕೇವಲ ಅದು ಜನರ ಸಂಗ್ರಹವಲ್ಲ, ಅದು ನಿರಂತರ ಅಂತಃಕ್ರಿಯೆಯಲ್ಲಿ ತೊಡಗಿಕೊಂಡಿರುವ ಜನಸಮೂಹ ಆಗಿದೆ. ಉದಾಹರಣೆಗೆ ಗುರು-ಹಿರಿಯರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು, ಗಂಡ ಮತ್ತು ಹೆಂಡತಿ, ವೈದ್ಯ ಮತ್ತು ರೋಗಿಗಳು. ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನ ಜನರ ನಡುವಿನ ಕೂಡುವ ಅಥವಾ ತೆಗೆದುಕೊಳ್ಳುವ ಸಂಬಂಧ ಎನ್ನುವರು. ಹೋಲಿಕೆ ಅಥವಾ ಸಾಮ್ಯತೆ. ಸಮಾಜದ ರಚನೆಯಲ್ಲಿ ಹೋಲಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ. ವ್ಯಕ್ತಿಗಳಲ್ಲಿರುವ ಮಾನಸಿಕ, ದೈಹಿಕ ದೃಢತೆ ಮತ್ತು ಅಂಶಗಳೇ ಸಮಾಜದ ಆಧಾರ ಸ್ತಂಭವಾಗಿದೆ. ಜನರ ಆಸೆ, ಆಕಾಂಕ್ಷೆಗಳು, ಗುರಿಗಳು ಮತ್ತು ಆದರ್ಶಗಳು ಮುಖ್ಯ ಪಾತ್ರ ವಹಿಸುತ್ತದೆ. ಪ್ರೀತಿ, ವಿಶ್ವಾಸ, ನಂಬಿಕೆ, ಅನುಕಂಪ, ತ್ಯಾಗ, ನಾವೆಲ್ಲರೂ ಒಂದೇ ಭಾವನೆಯನ್ನು ಬೆಳೆಸುತ್ತದೆ.
ಹೋಲಿಕೆ ಅಥವಾ ವ್ಯತ್ಯಾಸಗಳು. ಹೋಲಿಕೆ ಮತ್ತು ವ್ಯತ್ಯಾಸಗಳು ಸಮಾಜದ ಒಂದು ನಾಣ್ಯದ ಎರಡು ಕಣ್ಣುಗಳು ಇದ್ದಂತೆ. ಸಮಾಜದ ಜನರ ರೂಪ, ಆಸಕ್ತಿ, ಬುದ್ಧಿಶಕ್ತಿ, ಭಾವನೆಗಳು, ಮಾನಸಿಕ ಶಕ್ತಿ, ಸಾಮರ್ಥ್ಯ ಮುಂತಾದವುಗಳು ಭಿನ್ನತೆಗಳು. ಈ ಕಾರಣದಿಂದಲೇ ಸಮಾಜದಲ್ಲಿ ಕೃಷಿಗಳು, ಕಾರ್ಮಿಕರು, ಇಂಜಿನಿಯರಿಂಗ್, ಸೈನಿಕರು, ವೈದ್ಯರು, ಪೊಲೀಸರು, ವ್ಯಾಪಾರಿಗಳು ಮುಂತಾದವುಗಳು. ಸಹಕಾರ ಮತ್ತು ಶ್ರಮ ವಿಭಜನೆ. ಮಾನವ ಸಮಾಜವು ಬಹುಮಟ್ಟಿಗೆ ಸಹಕಾರ ಮತ್ತು ಶ್ರಮ ವಿಭಜನೆಗಳ ಮೇಲೆ ನಿಂತಿರುವುದು. ಸಹಕಾರವೆಂದರೆ ಜನರ ಸಮಾನ ಉದ್ದೇಶಗಳ ಈಡೇರಿಕೆಗೆ ಕೂಡಿ ದುಡಿಯುವುದಾಗಿದೆ. ಪರಸ್ಪರ ಅವಲಂಬನೆ. ಪರಸ್ಪರ ಅವಲಂಬನೆಯು ಸಮಾಜದ ಪ್ರಮುಖ ಲಕ್ಷಣವಾಗಿದೆ. ಯಾವುದೇ ವ್ಯಕ್ತಿ ಸಮಾಜದ ಸ್ವಪರಿಪೂರ್ಣವಾಗಿರುವುದಿಲ್ಲ. ಜನರ ತಮ್ಮ ಅಸಂಖ್ಯಾತ ಬೇಡಿಕೆಗಳ ಈಡೇರಿಕೆಗಾಗಿ ಇತರರನ್ನು ಅವಲಂಬಿಸಬೇಕಾಗುವುದು. ಕುಟುಂಬದಂತಹ ಮೂಲಭೂತ ಸಂಸ್ಥೆ. ಸಮಾಜವು ಗತಿಶೀಲವಾದುದು. ಸಮಾಜವು ಯಾವಾಗಲೂ ಪರಿವರ್ತನೆಶೀಲವಾದುದು. ಪರಿವರ್ತನೆ ಇಲ್ಲದೆ ಯಾವುದೇ ಸಮಾಜವು ದೀರ್ಘಕಾಲ ಸ್ಥಿರವಾಗಿ ಉಳಿಯಲಾರದು. ಹಳೆಯ ಸಂಘ ಸಂಸ್ಥೆಗಳು ಮರೆಯಾಗಿ ಹೊಸ ಸಂಘ ಸಂಸ್ಥೆಗಳು ಹುಟ್ಟಿದವು. ಸಮುದಾಯವೆಂದರೆ ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ ವಾಸಿಸುವ ಜನಸಮೂಹವನ್ನು ಸಮುದಾಯ ಎಂದಿದ್ದಾರೆ. ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ ವಾಸಿಸುವ ಜನಸಮೂಹವನ್ನು ಸಮುದಾಯ ಎಂದಿದ್ದಾರೆ. ಪ್ರಾಥಮಿಕ ಸಮೂಹದ ಲಕ್ಷಣಗಳು. ಪ್ರಾಥಮಿಕ ಮಾಧ್ಯಮಗಳ ಪ್ರಾಧಾನ್ಯತೆ. ಚಿಕ್ಕ ಗಾತ್ರ, ಭೌತಿಕ ಸಾಮೀಪ್ಯ, ಹಿತಾಸಕ್ತಿಗಳ ಸಮವಾಗಿತ್ತು, ಸಮಾನ ಹಿನ್ನೆಲೆ. ಸಮೂಹದ ಶಾಶ್ವತತೆ. ಪ್ರಾಥಮಿಕ ಸಮೂಹಗಳ ಪ್ರಾಧಾನ್ಯತೆ. ಪ್ರಾಥಮಿಕ ಸಮೂಹಗಳಲ್ಲಿ ಮುಖಾಮುಖಿ ಸಂಬಂಧ ಪ್ರಾಧಾನ್ಯತೆಯನ್ನು ಕಾಣಬಹುದು. ಸದಸ್ಯರ ನಡುವೆ ಸ್ನೇಹಪರತೆ, ಅನ್ಯೋನ್ಯತೆ, ಸಾಹಚರ್ಯ ಇದು ಎಂದು ಕಾಣುತ್ತೇವೆ. ಇಲ್ಲಿ ಪ್ರತಿಯೊಬ್ಬ ಸದಸ್ಯನು ಇನ್ನೊಬ್ಬ ಸದಸ್ಯನಿಗೆ ಪೂರ್ಣವಾಗಿ ಪರಿಚಿತನು. ಪ್ರತಿಯೊಬ್ಬನು ಇನ್ನೊಬ್ಬನ ಹೆಸರು, ಸ್ಥಾನಮಾನ, ಪಾತ್ರ, ಉದ್ಯೋಗ, ಸಂಪತ್ತು, ಶಿಕ್ಷಣ ಮಟ್ಟ ಮುಂತಾದವುಗಳು. ಚಿಕ್ಕ ಗಾತ್ರ. ಪ್ರಾಥಮಿಕ ಸಮೂಹಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದು ಅವುಗಳ ಸದಸ್ಯತ್ವವು ಸೀಮಿತವಾಗಿರುವುದು. ಸದಸ್ಯರ ಸಂಖ್ಯೆ ಕಡಿಮೆಯಾಗಿರುವುದರಿಂದಲೇ ಸದಸ್ಯರಲ್ಲಿ ಪರಸ್ಪರ ಅನ್ಯೋನ್ಯತೆ ಮತ್ತು ವೈಯಕ್ತಿಕ ಸಂಪರ್ಕ ಸಂಬಂಧಗಳು ಏರ್ಪಟ್ಟಿವೆ. ಭೌತಿಕ ಸಾಮೀಪ್ಯ. ಪ್ರಾಥಮಿಕ ಸಮೂಹಗಳ ಸದಸ್ಯರು ಒಂದೇ ಪ್ರದೇಶದಲ್ಲಿ ಒಟ್ಟಿಗೆ ಬಹಳ ಸಮಯ ಜೀವಿಸುವವರು. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡುವುದು, ಆಟವಾಡುವುದು, ಊಟ ಮಾಡುವುದು, ನಲಿದಾಡುವುದು ಮಾಡುತ್ತಾರೆ. ಇದರಿಂದ ಪರಸ್ಪರರಲ್ಲಿ ನಿಕಟತೆ, ಸ್ನೇಹಪರತೆ ಬೆಳೆದು ಬರಲು ಅವಕಾಶವಾಗಿದೆ. ಸಮೂಹದ ಶಾಶ್ವತತೆ. ಪ್ರಾಥಮಿಕ ಸಮೂಹಗಳು ಹೆಚ್ಚು ಸುಭದ್ರವೂ ಶಾಶ್ವತ ಸ್ವರೂಪವೂ ಆಗಿವೆ. ಸಂಬಂಧಗಳು ಹೆಚ್ಚು ಆಳಾಗುತ್ತಾ ಬಂದಂತೆ, ಸದಸ್ಯರಲ್ಲಿ ಸ್ನೇಹಪರತೆ, ನಿಕಟತೆ ಬಂದಂತೆ ಸಮೂಹಗಳ ಶಾಶ್ವತತೆ ಹೆಚ್ಚುತ್ತಾ ಬರುವುದು. ಹಿತಾಸಕ್ತಿಗಳಲ್ಲಿ ಪ್ರಾಥಮಿಕ ಸಮೂಹ ಸದಸ್ಯರು ಎಲ್ಲರಿಗಿಂತ ಯೋಚಿಸುವವರು. ಸಮೂಹದ ಪ್ರಗತಿಯತ್ತ, ಕಲ್ಯಾಣದತ್ತ ಎಲ್ಲರ ಗಮನದಲ್ಲಿ ಇರುತ್ತದೆ. ಕಾನೂನನ್ನು ರಾಜಕೀಯವಾಗಿ ಸುಸಂಘಟಿತವಾದ ಸಮಾಜಗಳಲ್ಲಿ ಮಾತ್ರ ಕಾಣಬಹುದು. ಕಾನೂನುಗಳು ಮಾನವ ವರ್ತನೆಗೆ ಸಂಬಂಧಿಸಿದ ನಿಯಮಗಳಾಗಿದ್ದು ರಾಜ್ಯಶಕ್ತಿಯಿಂದ ತನ್ನ ಪ್ರಜೆಗಳಿಗಾಗಿ ರಚಿಸಲ್ಪಟ್ಟಿವೆ. ಕಾನೂನನ್ನು ರಾಜಕೀಯವಾಗಿ ಸುಸಂಘಟಿತವಾದ ಸಮಾಜಗಳಲ್ಲಿ ಮಾತ್ರ ಕಾಣಬಹುದಾಗಿದೆ. ಕಾನೂನುಗಳು ಮಾನವ ವರ್ತನೆಗೆ ಸಂಬಂಧಿಸಿದ ನಿಯಮಗಳಾಗಿದ್ದು ರಾಜ್ಯಶಕ್ತಿಯಿಂದ ತನ್ನ
ಪ್ರಜೆಗಳಿಗಾಗಿ ರಚಿಸಲ್ಪಟ್ಟಿವೆ. ಕಾನೂನುಗಳು ಮಾನವ ಉದ್ದೇಶ ಪೂರ್ವಕವಾದ ಚಿಂತನೆಯಿಂದ ಮತ್ತು ಜಾಗರೂಕತೆಯಿಂದ ಮಾಡಲಾದ ಯೋಜನೆಯಿಂದ ಮಾಡಿದ ನಿಯಮಗಳಾಗಿರುತ್ತವೆ ವಿನಃ ಇದಕ್ಕಿಂತ ಕಾಣಬಹುದಾದ ಸ್ವರೂಪಗಳಲ್ಲ. ಕಾನೂನು ಸ್ಪಷ್ಟತೆ ನಿಷ್ಠತೆ. ಕಾನೂನಿನ ಉಲ್ಲಂಘನೆಗೆ ಶಿಕ್ಷೆ ಕಡ್ಡಾಯ. ಕಾನೂನುಗಳು ಸಾಮಾನ್ಯ ಲಿಖಿತ ರೂಪದಲ್ಲಿರುವುದರಿಂದ ಒಂದಲ್ಲ ಒಂದು ಬಗೆಯಲ್ಲಿ ದಾಖಲೆಗಳನ್ನು ಉಳಿಯುತ್ತವೆ. ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂದಿದ್ದು ಏನು? ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ವೈದ್ಯಾಧಿಕಾರಿಗೆ ಜ್ಞಾಪಕಕ್ಕೆ ಬಂತು. ತನ್ನ ಮುಂದೆ ನಿಂತಿರುವವರು ತನ್ನಂತೆಯೇ ಮನುಷ್ಯರು ಎಂದು ವೈದ್ಯಾಧಿಕಾರಿಗೆ ಜ್ಞಾಪಕಕ್ಕೆ ಬಂತು. ಇದು ಯಾವ ರೀತಿ ಕಾತಕಾಲ ನ್ಯಾಯವನ್ನು ಕಂಡಿರಲಿಲ್ಲ. ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು? ನರಸಿಂಹಮೂರ್ತಿ. ಮೊಮ್ಮಗನ ಅಗಲವಾದ ಕಿವಿಗಳು ಕಂಡ ಕರಿಸಿದ್ದೇಗೌಡ ಯಾರ ಮನೆಗೆ ಹೋದನು? ಜೋಯಿಸರ ಮನೆಗೆ ಹೋದನು. ಉಡುಗೊನೆಗೆ ಮಹಾತ್ಮ ಗಾಂಧಿ ಎಂಬ ಹೆಸರಿಟ್ಟವರು ಕರಿಸಿದ್ದೇಗೌಡ ಅವರ ತಾತ. ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗೆ ಯಾವ ಆಸ್ಪತ್ರೆ? ಜಿಲ್ಲಾ ಆಸ್ಪತ್ರೆ. ಹಲಸಿನ ಮರ ಮಾರಿದ್ದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ 250. ವೈದ್ಯಾಧಿಕಾರಿಗೆ ಉಡುಗೆ ಹೇಗೆ ಕಂಡನು? ಸುಮಾರು ಎತ್ತರದ ನರಪೇತಲ, ಅಗಲ ಕಿವಿಗಳು, ಹೊಟ್ಟೆ ಡುಮ್ಮಣ್ಣ, ಕೈಕಾಲು ಸಣ್ಣ, ನೋವಿನ ರೋದನೆ ಅವನ ಮುಖದಲ್ಲಿ ಕಾಣಿಸುತ್ತಿತ್ತು. ವೈದ್ಯಾಧಿಕಾರಿಯ ಹುಡುಗನನ್ನು ನೋಡಿ ಏನೆಂದು ಘೋಷಿಸಿದನು? ಸ್ವಲ್ಪ ಏನು ಜಾಸ್ತಿನೇ ನೋಡಿದ್ದೇನೆ. ಹೊಟ್ಟೆ ಡುಮ್ಮ, ಕೈಕಾಲು ಸಣ್ಣ. ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಯಾಗೆ ಇದ್ದವಪ್ಪ ಎಂದು ಕುಚೇಷ್ಟೆ ಮಾಡಿದರು. ಹುಡುಗ ಯಾವ ಮಾತಿಗೆ ವೈದ್ಯಾಧಿಕಾರಿಗೆ ಬೆಪ್ಪಾಗಿ ಹೋದ? ತನ್ನ ಹೆಸರು ದೇವರ ಸತ್ಯವಾಗಲೂ ಮಹಾತ್ಮ ಗಾಂಧೀಜಿಯಂತ ಸರ್ ಎಂದು ಹುಡುಗ ಧೈರ್ಯದಿಂದ ನುಡಿದಿದ್ದನ್ನು ಕೇಳಿ ವೈದ್ಯಾಧಿಕಾರಿ ತಬ್ಬಿಬ್ಬುಗೊಂಡನು. ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳೇನು? ನೋಡಮ್ಮ, ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರಿಕೊಂಡಿದೆ. ನೋಡಮ್ಮ, ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರಿಕೊಂಡಿದೆ. ಜೊತೆಗೆ ಊರಿನ ಹಲಸಿನ ಮರದ ಬುಡದಲ್ಲಿ ಹಾಕಬೇಕೆಂದು ಹೇಳಿದ. ಊರಿಗೆ ಬಂದ ಕರಿಸಿದ್ದೇಗೌಡ ಏನನ್ನು ಗಿರವಿಯಿಟ್ಟನು? ಮಗಳ ಮತ್ತು ಮೊಮ್ಮಗಳ ಒಲೆಯನ್ನು ಗಿರವಿಯಿಟ್ಟನು. ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು? ದಡಿಗಳನ್ನು ಮೆಟ್ಟಿ ನಡೆದನು. ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನು ಅವಲಂಬಿಸಿದನು? ರಣರಂಗದಲ್ಲಿ ಸಾಗುವಾಗ ದುರ್ಯೋಧನನು ಸಂಜಯನ ನೆರವನ್ನು ಅವಲಂಬಿಸಿದನು. ಸಂಜಯ ನೆರವನ್ನು. ಪಿನಾಕಿ ಎಂದು ಯಾರನ್ನು ಕರೆಯುತ್ತಾರೆ? ಶಿವ. ಪಿನಾಕ ಪ್ರಾಣಿ. ಪಿನಾಕ ಪ್ರಾಣಿ ಎಂದು ಶಿವನನ್ನು ಕರೆಯುತ್ತಾರೆ. ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯ. ತಂದೆಗೆ ಜಲಾಶಯವನ್ನು ಮಗ ಕೊಡಬೇಕು. ದಿವ್ಯಜ್ಞಾನಿ ಎಂದು ಸಹದೇವನನ್ನು ಕರೆಯುತ್ತಾರೆ. ಅಂಗಪತಿಯನ್ನು ಕರ್ಣ. ಅಂಗಾಧಿಪತಿ ಕರ್ಣ. ಹರಿಯು ಕರ್ಣನಿಂದ ಬೇಡಿದ್ದೇನು? ಹರಿಯು ಕರ್ಣನಿಂದ ಕವಚವನ್ನು ಬೇಡಿದನು. ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯು ಕಳೇಬರ ಯಾವ ರೀತಿ ಕಾಣಿಸಿತು? ರಣರಂಗದಲ್ಲಿ ಬಿದ್ದಿದ್ದ ಕಳೇಬರವು ಅರೆ ಮುಚ್ಚಿದ ಕಣ್ಣು, ಕತ್ತರಿಸಿ ಹೋದ ಕೈಗಳು. ಅರೆ ಮುಚ್ಚಿದ ಕಣ್ಣುಗಳು, ಕತ್ತರಿಸಿ ಹೋದ ಕೈಗಳು, ಹೌದು ಬೆಚ್ಚಿದ ತುಟಿಗಳು, ವೈಚಾರಿಕ ಬಾಣಗಳು. ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಹೇಗೆ ಉತ್ತರಿಸಿದನು? ದುರ್ಯೋಧನ ತನ್ನ ಮಗನಾದ ಲಕ್ಷ್ಮಣ ಕುಮಾರ ಶವವನ್ನು ಕಂಡು ತಂದೆಯ ಮರಣದಲ್ಲಿ ಮಗನು ಜಲಾಂಶಯನ್ನು ನೀಡುವುದು ಕ್ರಮ. ಆದರೆ ಈಗ ತಂದೆಯಾದ ನಾನೇ ನಿನಗೆ ಜಲಾಂಶಾರ್ಪಣ ನೀಡುವುದು ಕ್ರಮ ತಪ್ಪಂತೆ ಮಾಡಿದೆ ಎಂದು ಮಗನಿಗೆ ಹೇಳ್ತಾನೆ. ದುಶ್ಶೇಷ ಅಣ್ಣನಿಗೆ ತೋರಿದ ಸ್ನೇಹಶೀಲತೆ ಯಾವುದು? ತಾಯಿಯ ಎದೆಯ ಹಾಲು ಕುಡಿಯುವಲ್ಲಿ ಪ್ರಜ್ಞಾಶಾಲಿಯೂ ಗಾಂಧಿಗಳ ಸೋಮರಸ ಕುಡಿಯುವಲ್ಲಿ ದಿವ್ಯ ಭೋಜನದಲ್ಲಿ ಹಿರಿಯನಾದ ದುರ್ಯೋಧನನನ್ನು ಮೊದಲಿಗೆ ಸ್ವೀಕರಿಸುವಂತೆ ಬಾಲ್ಯದಿಂದಲೂ ದುಶ್ಯಾಸನನು ಅಣ್ಣನಿಗೆ ಸ್ನೇಹಶೀಲತೆ ತೋರಿದನು. ದುರ್ಯೋಧನನು ಕರ್ಣನ ದಾನವಿಷಯವನ್ನು ಹೇಗೆ ಪ್ರಶ್ನಿಸುತ್ತಾನೆ? ಇಂದ್ರನು ಬಂದು ಬೇಡಲು ಕವಚವನ್ನು ಕತ್ತರಿಸಿಕೊಟ್ಟೆ. ಕುಂತಿ ಬೇಡಲು ಅಳುಕದೆ ಪುರಿಗಣೆಯನ್ನು ಕೊಟ್ಟೆ.
ನಿನಗೆ ಸಮನಾದ ದಾನಶೂರ ಪರಾಕ್ರಮಿ ಯಾರೂ ಇಲ್ಲವೆಂದು ಕಾಣುವ ಧನುಷ್ಯನನ್ನು ದುರ್ಯೋಧನನು ಪ್ರಶ್ನಿಸಿದನು. ಸೀತೆ ಪ್ರವೇಶಿಸಿದ ಕಾಡು ಹೇಗಿತ್ತು? ಸೀತೆ ಪ್ರವೇಶಿಸಿದ ಕಾಡು ഇരുಳಂತೆ, ಹಗಲಂತೆ, ಮುಖ ಯಜದೀಪದಂತೆ, ಪ್ರಳಯನಿಧಿಯಂತೆ, ಕೈಲಾಸಗಿರಿಯಂತೆ, ಸೂರ್ಯಚಂದ್ರ ಬೆಂಕಿಯಂತೆ, ಸಹಸ್ರಾಕ್ಷರಿಂದ ಹರಿಹೊಗಳುವ ಶಿವನ ವಾಸದಂತೆ ಘೋರವಾಗಿತ್ತು. ಲಕ್ಷ್ಮಣ ದುಃಖಿತನಾಗಲು ಕಾರಣವೇನು? ಶ್ರೀರಾಮನ ಆಜ್ಞೆಯನ್ನು ಮೀರಲಿಯದೆ ನಿನ್ನನ್ನು ಕಾಡಿಗೆ ಬಿಟ್ಟು ಬರಲು ಕರೆತಂದೆ ಎಂದು ಸೀತೆಗೆ ಹೇಳುವ ದುಃಖಿತನಾಗುತ್ತಾನೆ. ಮೂರ್ಛೆಯಾದ ಸೀತೆಯನ್ನು ಲಕ್ಷ್ಮಣ ಹೇಗೆ ಉಪಚರಿಸಿದನು? ಸೀತೆಗೆ ತಣ್ಣೀರು ಚಿಮುಕಿಸಿ, ಎಲೆಗಳಿಂದ ನೆರಳು ಮಾಡಿ, ತನ್ನ ವಸ್ತ್ರದ ಸೆರಗಿನಿಂದ ತೂದಿ ಗಾಳಿ ಬೀಸಿ ಲಕ್ಷ್ಮಣ ಉಪಚರಿಸಿದನು. ಸೀತೆ ಸೌಮಿತ್ರಿಯನ್ನು ಹಿಂತಿರುಗಿ ಹೋಗೆಂದು ಏಕೆ ಹೇಳಿದಳು? ಏಕೆ ನಿಂತಿರುವೆ ಸೌಮಿತ್ರಿ? ಲಕ್ಷ್ಮಣ, ನೀವಿಲ್ಲಿ ನಿಂತು ತಡ ಮಾಡಿದರೆ ಶ್ರೀರಾಮನು ಕೋಪಗೊಳ್ಳುವನು. ನನಗೆ ಈ ಕಾಡಿನಲ್ಲಿ ಉಗ್ರ ಜಂತುಗಳ ನೆರವಿಗೆ ಅಲ್ಲಿ ರಾಮ ಏಕಾಂಗಿ ನೀನು ಹೋಗೆಂದು ಹೇಳಿದನು. ಸೀತೆಯನ್ನು ಕಾಡಿನ ಪ್ರಾಣಿಗಳು ಹೇಗೆ ಉಪಚರಿಸಿದವು? ಕಾಡಿನಲ್ಲಿ ಪ್ರಾಣಿಗಳೆಲ್ಲ ವೈವರವನ್ನು, ಹುಲ್ಲು ಮೇವುಗಳನ್ನು ಮರೆತು ಸೀತೆಯ ಸುತ್ತ ನೆರವು ಮಾಡಿ, ಗಾಳಿಯನ್ನು ಬೀಸಿ, ಶೋಕದಿಂದ ಕರಗಿ ಉಪಚರಿಸಿದವು. ಕಾಡಿನಲ್ಲಿ ಜಾನಕಿ ಏನೇನು ಕಾಣಲು ಬಯಸಿದಳು? ಘೋರ ಅರಣ್ಯಕ್ಕೆ ಕರೆತಂದನು. ಅದರ ಅರಿವಿಲ್ಲದ ಸೀತೆ ಎಲ್ಲಿ ಮುನುಸಮರ ಪಾವನದ ಜಾಗಗಳಲ್ಲಿ ಸಿದ್ಧಾಶ್ರಮಗಳ ವಾಂಗಗಳ ಸ್ಥಳಗಳೆಲ್ಲ ಶೋಧಿಸಿದಳು. ತಾಯಿ ಜಾನಕಿಗೆ ರಾಘವೇಶ್ವರ ಮಾತನ್ನು ಹೇಳಲು ಅಥವಾ ಹೇಳುವುದೇ ಸೂರ್ಯವಂಶದ ಸಾರ್ವಭೌಮ ರಾಣಿಯನ್ನು ಈ ಕಾಡಿನಲ್ಲಿ ಬಿಟ್ಟು ಹೇಗೆ ಹೋಗಲಿ? ಬಿಟ್ಟು ಹೋಗದಿದ್ದರೆ ಸೋದರನು ಏನಾದನು? ಹೀಗೆಂದು ಲಕ್ಷ್ಮಣನಲ್ಲಿ ಬೆಂದನು. ರಾಮನ ಆಜ್ಞೆಯಂತೆ ಲಕ್ಷ್ಮಣನು ಸೀತೆಗೆ ಹೀಗೆ ತಿಳಿಸಿದ. ಕಾಡಿನಲ್ಲಿ ಮುನಿಪೋಸ್ತರ ಪಾವನದ ಜಾನಕಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳನ್ನು ನೋಡಲು ಬಯಸಿ ಸೀತೆ ಲಕ್ಷ್ಮಣನನ್ನು ಬಂದಳು. ಆದರೆ ಲಕ್ಷ್ಮಣ ಘೋರ ಅರಣ್ಯಕ್ಕೆ ಕರೆತಂದನು ಕಂಡು. ಇಲ್ಲಿಗೇಕೆ ಕರೆತಂದೆ ಸೌಮಿತ್ರಿ ಎಂದು ಕೇಳಿದಳು. ಅವಳ ಮಾತಿಗೆ ಉತ್ತರಿಸಲಾಗದ ಲಕ್ಷ್ಮಣ ಮನದಲ್ಲಿ ಬೆಂದುಕೊಂಡನು. ಕೊನೆಗೆ, ದೇವಿ, ನಿನ್ನ ಮೇಲಿನ ಅಪವಾದದಿಂದ ನಿನ್ನನ್ನು ಒಲ್ಲದ ರಾಮ ನಿನ್ನನ್ನು ಕಾಡಿಗೆ ಬಿಟ್ಟು ಬರುವಂತೆ ಆಜ್ಞಾಪಿಸಿದ್ದಾನೆ. ಸೀತೆ ಹಿಂದಿನ ಘಟನೆಗಳನ್ನು ನೆನಪಿಸಿಕೊಂಡು ಹೇಗೆ ದುಃಖಿತಳು? ರಾಮ ತನ್ನನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ಆಜ್ಞಾಪಿಸಿರುವುದನ್ನು ಲಕ್ಷ್ಮಣನಿಂದ ಕೇಳಿದ ಸೀತೆ ಬಿರುಗಾಳಿಗೆ ಕಂಪಿಸಿ ಬಿರುಗಾಳಿಯ ಬಾಳೆಯ ಮರದಂತೆ ಬಿದ್ದಳು. ಲಕ್ಷ್ಮಣನ ಶೈತ್ಯ ಪಚಾರದಿಂದ ಎಚ್ಚೆತ್ತ ಸೀತೆ ರೋಧಿಸುತ್ತಾ ಹಿಂದಿನ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಾಳೆ ಎಂದು ಕೌಶಿಕ ಮುನಿಗಳ ಬಂದು ಹರದ ಧನುಷ್ಯನನ್ನು ಮುರಿದು ರಾಮ ನನ್ನನ್ನು ವರಿಸಿದ ದಿನದಿಂದ ನಾನು ರಮಿಸಿದ ನನ್ನನ್ನು ಅಗಲಿದಾಗ ನೊಂದು ನಿವೇದನ ಹೊರತು ಸುಖ ಪಡಲಿಲ್ಲ. ಅಂದು ರಾಮ ನನಗಾಗಿ ಕಪಿಸೈನ್ಯವನ್ನು ಕಟ್ಟಿ ದೈತ್ಯರ ಕೊಡಿದ ನಂತರ ನನ್ನ ಆಜ್ಞೆ ಪರೀಕ್ಷಿಸಿದ ನಂತರವೂ ಈಗ ರಾಮ ನನ್ನಲ್ಲಿ ಯಾವ ಅಪರಾಧವನ್ನು ಕಂಡು ಎಂದು ಸೀತೆ ರೋಧಿಸುತ್ತಾಳೆ. ಕಾಡಿನಲ್ಲಿ ಸೀತೆಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಲಕ್ಷ್ಮಣನು ಯಾರಿಗೆ ಹೇಗೆ ವಹಿಸುತ್ತಾನೆ? ಸೀತೆಯನ್ನು ಘೋರ ಅರಣ್ಯದಲ್ಲಿ ಬಿಟ್ಟು ಹೊರಡಬೇಕಾದರೆ ಅನಿವಾರ್ಯತೆಯಲ್ಲಿ ಲಕ್ಷ್ಮಣ ಅವಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಸುತ್ತಲಿನ ಪ್ರಕೃತಿಗೆ ವಹಿಸುತ್ತಾನೆ. ಎಲೆಯ ವನ ಸ್ಥಳಗಳಿರ, ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿಕೀಟಗಳರ, ಪಕ್ಷಿಗಳರ, ಲತೆಗಳಿರ, ತೃಣಗುಲ್ಮರಗಳಿರ, ಪಂಚಭೂತಗಳಿರ, ದಿಕ್ಕುಗಳಿರ. ಕಾಹೇಂ ತಾಯಿ ಸೀತೆಯ ಎಲೆ ಧರ್ಮ ದೇವತೆ ಜಗಜ್ಜನನಿ ಜಾನ್ವಿಯೇ,
ಗಂಗೆ ಸಲಸಿ ತನ್ನ ತಾಯಿ ಜಾನಕಿಯ ನೆಲೆ ತಾಯಿ ಭೂದೇವಿ ನಿನ್ನ ಮಗಳು ಇವಳು, ಈಕೆ ಕಾಪಾಡಲು ಹೊಣೆ ನಿನ್ನದು ತಾಯಿ ಎಂದು ಕೈ ಮುಗಿದು ಲಕ್ಷ್ಮಣ ಹೇಳ್ತಾನೆ. ವಾಲ್ಮೀಕಿ ಸೀತೆಯನ್ನು ಹೇಗೆ ಸಂತೈಸುತ್ತಾನೆ? ಕಾಡಿನಲ್ಲಿ ಯಜ್ಞ ಪಶುವನ್ನು ಕಟ್ಟುವ ಕಂಬವನ್ನು ಅರಸುತ್ತಾ ತನ್ನ ಶಿಷ್ಯರ ಜೊತೆಗೂಡಿ ತಪೋಧನ ವಾಲ್ಮೀಕಿ ಬರುತ್ತಿದ್ದನು. ಆಗ ಕಾಡಿನಲ್ಲಿ ದಿಕ್ಕು ಕಾಣಲಾರದೆ ದುಃಖದಿಂದ ರೋಧಿಸುತ್ತಿದ್ದ ವೈದೇಹಿಯನ್ನು ಕಂಡನು. ವಾಲ್ಮೀಕಿ ಸೀತೆಯನ್ನು ಸಂತೈಸುತ್ತಾ ದೇವಿ ಶೋಕವನ್ನು ಬಿಡು, ಇಬ್ಬರು ಪುತ್ರರನ್ನು ಪಡೆಯುವೆ, ಸಂದೇಹಬೇಡ ಜನಕಂಗೆ, ನಾವು ಅನ್ಯರಲ್ಲ, ನಮ್ಮ ಆಶ್ರಮಕ್ಕೆ ನೋಡಿಕೊಳ್ಳುತ್ತೇನೆ, ಅಂಜದಿರು ಎಂದು ಸೀತೆಯನ್ನು ಸಂತೈಸಿದನು.